ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 3 ವಿಚಾರಗಳ ಬಗ್ಗೆ ಮಾತನಾಡೋಣ. ಅದು ಏನು ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ 2,000ದ ಹಣದ ಜೊತೆಗೆ 6,000 ಕೂಡ ಸಿಗಬಹುದು ಇದೇ ಒಂದು ಜೂನ್ ತಿಂಗಳಲ್ಲಿ. ಹಾಗಾದರೆ 6,000 ಹಣ ಅನ್ನುವಂಥದ್ದು ಯಾರಿಗೆ ನೀಡಲಾಗ್ತಾ ಇದೆ ಮತ್ತು 20ನೇ ಕಂತಿನ ಹಣ ಯಾರಿಗೆಲ್ಲ 2ನೇ ಹಂತದಲ್ಲಿ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ 21ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೇನೆ. ಮೊದಲಿಗೆ ಯಾರೆಲ್ಲ ನಮಗೆ 20ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ, ಮಂಡ್ಯ ಆಗಿರ್ಬೋದು, ಮೈಸೂರು ಜಿಲ್ಲೆ ಈ ರೀತಿಯಾಗಿ ಹೇಳ್ತಾ ಇರ್ತೀರಲ್ವಾ, ಅವ್ರಿಗೆಲ್ಲ ಕೂಡ 20ನೇ ಕಂತಿನ ಹಣ ಅನ್ನುವಂಥದ್ದು ಯಾವಾಗ ಜಮಾ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 20ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು 2ನೇ ಹಂತದಲ್ಲಿ ಇವಾಗ ಜಮಾ ಮಾಡಲಾಗ್ತಾ ಇರೋದಕ್ಕೆ ಮೊನ್ನೆಯಿಂದನೇ ಪ್ರಾರಂಭ ಆಗಿರುವಂಥದ್ದು. 2ನೇ ಕಂತಿನಲ್ಲಿ 20ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗ್ತಾ ಇದೆ. ಮೊದಲನೇ ಕಂತಿನಲ್ಲಿ ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಅನ್ನುವಂಥದ್ದನ್ನು ಜಮಾ ಮಾಡಿದ್ರು. ಸೊ ಇವಾಗ ಬಂದು 20ನೇ ಕಂತಿನ ಹಣ 2ನೇ ಹಂತದಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಸೊ ನಿಮಗೂ ಕೂಡ ಬಂದಿದೆಯಾ? ಮೊನ್ನೆಯಿಂದನೇ ಈಗಾಗಲೇ ಬರ್ತಾ ಇದೆ, ಪ್ರಾರಂಭ ಕೂಡ ಆಗಿರುವಂಥದ್ದು. ಸೊ ನಿಮ್ಗೇನಾದರೂ 20ನೇ ಕಂತಿನ ಹಣ ಬಂದಿದೆ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಯಾವ ಜಿಲ್ಲೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು 6,000 ರೂಪಾಯಿ ಯಾರಿಗೆ ಬಂದಿರೋ ಅಂಥದ್ದು ಅಂತ ಅಂದರೆ, ಯುವ ನಿಧಿ ಹಣ ಅನ್ನುವಂಥದ್ದು ಬರುತ್ತೆ, ಸರಿನಾ? ಯಾರು ಡಿಗ್ರಿ ಮಾಡಿಬಿಟ್ಟು ಇಲ್ಲ ಇರ್ತಾರೆ ಅಲ್ವಾ, ಆದರೆ ಕೆಲಸಕ್ಕೆ ಹೋಗ್ತಾ ಇರೋದಿಲ್ಲ, ಅವರಿಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಅನ್ನುವಂಥದ್ದು ಬರುತ್ತೆ. 2 ತಿಂಗಳ ಹಣ ಅನ್ನುವಂಥದ್ದು ಜಮಾ ಮಾಡಲಾಗಿದೆ ಅಂತ ಹೇಳಿರುವಂಥದ್ದು ಗೌರ್ಮೆಂಟ್. ಸೊ 6,000 ರೂಪಾಯಿ ಬಂದಿದೆ. ಇನ್ನು 21ನೇ ಕಂತಿನ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಬರುವಂಥದ್ದಾದರೆ, ಸದ್ಯಕ್ಕೆ 21ನೇ ಕಂತಿನ ಹಣವನ್ನು ಜಮಾ ಮಾಡ್ತಾ ಇಲ್ಲ ಅಂತಲೇ ಗೌರ್ಮೆಂಟ್ ಹೇಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ, ಪೆಂಡಿಂಗ್ ಹಣ ಅನ್ನುವಂಥದ್ದೇ ಇರೋದ್ರಿಂದ ಆ ಪೆಂಡಿಂಗ್ ಹಣವನ್ನು ಜಮಾ ಮಾಡಬೇಕು ಮೊದಲಿಗೆ ಅಂತ ಡಿಸೈಡ್ ಮಾಡ್ಕೊಂಡಿರೋವಂಥದ್ದು. ಸೊ ಇನ್ನೂ ಹೆಚ್ಚು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.